ಬನ್ನಿ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನ ನೇರವಾಗಿ ಶುರು ಮಾಡೋಣ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮದುವೆಯಾಗಿ ಕೇವಲ ಒಂದೇ ಒಂದು ತಿಂಗಳಾಗಿದೆ. ಹೊಸ ಮನೆ, ಹೊಸ ಜೀವನ, ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂದುಕೊಳ್ಳುವಾಗಲೇ ಒಂದು ವಿಚಿತ್ರವಾದ ಘಟನೆ ಶುರುವಾಗುತ್ತೆ. ಪ್ರತಿದಿನ ರಾತ್ರಿ ಸರಿಯಾಗಿ 3 ಗಂಟೆಗೆ ಮನೆಯ ಹಿತ್ತಲಿನಲ್ಲಿ ಒಂದು ವಿಚಿತ್ರವಾದ ಸದ್ದು. ಆ ಕಡುಕತ್ತಲಿನಲ್ಲಿ, ಆ ನಿಶ್ಶಬ್ದತೆಯಲ್ಲಿ ಕೇಳಿಬರೋ ಆ ಸದ್ದು ಎಂಥವರನ್ನಾದ್ರೂ ಬೆಚ್ಚಿಬೀಳಿಸುತ್ತೆ ಅಲ್ವಾ? ಆದ್ರೆ ಇಲ್ಲಿರೋ ಅತಿದೊಡ್ಡ ಅಚ್ಚರಿ ಅಂದ್ರೆ, ಗಂಡ ರವಿ ಮತ್ತು ಅತ್ತೆ ಇಬ್ರೂ ಏನೂ ಗೊತ್ತಿಲ್ದವರ ಥರ ನಟಿಸ್ತಿರ್ತಾರೆ. ತಮಗೆ ಆ ಸದ್ದು ಕೇಳಿಸ್ತಾನೇ ಇಲ್ಲ ಅನ್ನೋ ಥರ ಅವರ ವರ್ತನೆ ಇರುತ್ತೆ. ಇದು ಸಹಜವಾಗಿ ಹೊಸ ಸೊಸೆ ಸರಿತಾಳ ಅನುಮಾನವನ್ನ ನೂರ್ಮಡಿಗೊಳಿಸುತ್ತೆ. ಹಾಗಾದ್ರೆ ಆ ಮನೆಯಲ್ಲಿರೋ ಆ ಮೂರನೇ ವ್ಯಕ್ತಿ ಯಾರು? ಸರಿತಾಳಿಗೆ ಶುರುವಾದ ಈ ಒಂದು ಸಣ್ಣ ಅನುಮಾನ ಮುಂದೆ ಎಂಥ ದೊಡ್ಡ ರಹಸ್ಯವನ್ನ ಬಯಲಿಗೆಳೆಯುತ್ತೆ ಅನ್ನೋದನ್ನ ನಾವು ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಹೊರಗಿನಿಂದ ನೋಡೋದಕ್ಕೆ ಇದೊಂದು ಬಹಳ ಸಾಧಾರಣ ಸುಖಿ ಕುಟುಂಬದಂತೆ ಕಾಣುವ ಮನೆ. ಆದರೆ ಇದರ ಒಳಗೆ ಮೋಸ ಮತ್ತು ಮುಚ್ಚಿಟ್ಟ ರಹಸ್ಯಗಳ ಒಂದು ದೊಡ್ಡ ಜಾಲವೇ ಹೆಣೆಯಲ್ಪಟ್ಟಿತ್ತು. ಮದುವೆ ಅನ್ನೋದು ಪರಸ್ಪರ ನಂಬಿಕೆ ಮೇಲೆ ನಿಂತಿರುತ್ತೆ. ಆದರೆ ಈ ಪ್ರಕರಣದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದೊಂದು ಬೆಚ್ಚಿ ಬೀಳಿಸುವ ತಿರುವುಗಳಿದ್ದಾವೆ. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಮನೆಯ 4 ಗೋಡೆಗಳ ಮಧ್ಯೆ ಎಂಥ ಅನಿರೀಕ್ಷಿತ ಕರಾಳ ಸತ್ಯಗಳು ಅಡಗಿರಬಹುದು ಅನ್ನೋದನ್ನ ಸರಿತಾಳ ಈ ಕಥೆ ಬಹಳ ಅದ್ಭುತವಾಗಿ, ಅಷ್ಟೇ ಭಯಾನಕವಾಗಿ ವಿವರಿಸುತ್ತೆ. ಆ ಮನೆಯ ಮೇಲ್ಮೈಯಲ್ಲಿ ಕಾಣುವ ಶಾಂತಿಯ ಹಿಂದೆ ಎಂಥ ದೊಡ್ಡ ಬಿರುಗಾಳಿಯ ಅಡಗಿತ್ತು ಅನ್ನೋದು ನಿಜಕ್ಕೂ ಶಾಕಿಂಗ್. ಸರಿತಾಳ ಆರಂಭಿಕ ಸಂತೋಷವನ್ನ ಕಸಿದುಕೊಂಡಿದ್ದೇ ಆ ಮನೆಯಲ್ಲಿದ್ದ ಕೆಲವು ವಿಚಿತ್ರ ನಿಯಮಗಳು. ಹೊಸ ಸೊಸೆಗೆ ತನ್ನ ಮನೆಯ ಒಂದು ಜೈಲಿನ ತರಹ ಫೀಲ್ ಆಗೋಕೆ ಶುರುವಾಗುತ್ತೆ. ಯಾಕಂದ್ರೆ ಅತ್ತೆ ಮನೆಯಲ್ಲಿ ಕೆಲವು ಅತ್ಯಂತ ಕಟ್ಟುನಿಟ್ಟಾದ ವಿಚಿತ್ರವಾದ ನಿಯಮಗಳನ್ನ ಮಾಡಿದ್ರು. ರಾತ್ರಿ 10 ಗಂಟೆ ಆದ್ಮೇಲೆ ಯಾರೂ ಅಡುಗೆ ಮನೆ ಕಡೆಗೆ ಹೋಗುವಂತಿರ್ಲಿಲ್ಲ. ಇದಕ್ಕಿಂತ ವಿಚಿತ್ರ ಅಂದ್ರೆ, ಅತ್ತೆಯ ಕೋಣೆಗೆ ಯಾವಾಗ್ಲೂ ಬೀಗ ಹಾಕಿರಲಾಗಿತ್ತು ಮತ್ತು ಆ ಬೀಗದ ಕೈ ಸದಾ ಅವರ ಸೊಂಟದಲ್ಲೇ ಭದ್ರವಾಗಿ ಇರ್ತಿತ್ತು. ಇದು ನೋಡಾಕೆ ಖಂಡಿತ ಸಾಮಾನ್ಯ ಶಿಸ್ತಿನ ತರಹ ಕಾಣ್ತಿರ್ಲಿಲ್ಲ. ಬದಲಾಗಿ ಏನನ್ನೋ ಮುಚ್ಚಿಡೋಕೆ ಯಾರೋ ಒಳಬರದಂತೆ ತಡೆಯೋ ತೀವ್ರ ಪ್ರಯತ್ನದ ತರಹ ಇತ್ತು. ಆ ಮುಚ್ಚಿದ ಕೋಣೆಯೊಳಗೆ ಇರಬಹುದಾದದ್ದೇನೋ ಅನ್ನೋದು ಈ ಇಡೀ ಕಥೆಯ ಕ್ಯೂರಿಯಾಸಿಟಿನ ಇನ್ನಷ್ಟು ಹೆಚ್ಚಿಸುತ್ತೆ. ಹೀಗೆ ದಿನಗಳು ಕಳೆದಂತೆ ಆ ಹಿತ್ತಲಿನಲ್ಲಿ ಕೇವಲ ಶಬ್ದ ಮಾತ್ರವಲ್ಲ, ಒಂದು ಸಾಕ್ಷಿ ಕೂಡ ಸಿಗತ್ತೆ. ಅದೇನು ಗೊತ್ತಾ? ಮಣ್ಣಿನಲ್ಲಿ ಹೂತು ಹೋಗಿದ್ದ ಒಂದು ಹಳೆಯ ಬಳೆ. ಇದು ಸರಿತಾಳ ಅನುಮಾನಗಳನ್ನ ದೃಢಪಡಿಸುವ ಮೊದಲ ಸುಳುವಿನಂತೆ ಸಿಗತ್ತೆ. ಆ ಬಳೆ ಖಂಡಿತ ಸರಿತಾಳದಾಗಿರ್ಲಿಲ್ಲ. ಹಾಗೇನೆ ಆ ಡಿಸೈನ್ ನೋಡಿದ್ರೆ ಅದು ಅತ್ತೆಗೂ ಸೇರಿರ್ಲಿಲ್ಲ. ಹಾಗಾದ್ರೆ ಈ ಹಳೆ ಬಳೆ ಯಾರ್ದು? ಈ ಮನೆಯಲ್ಲಿ ಈ ಮೂವರನ್ನ ಬಿಟ್ಟು ಯಾರಿಗೂ ಕಾಣದಂತೆ ಬೇರೊಬ್ರು ವಾಸಿಸ್ತಿದ್ದಾರಾ ಅನ್ನೋ ಪ್ರಶ್ನೆ ಅವಳ ಮನಸ್ಸಲ್ಲಿ ಭೂತಾಕಾರವಾಗಿ ಬೆಳೆಯುತ್ತೆ. ಈ ಒಂದು ಪುಟ್ಟ ಸಾಕ್ಷಿ ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಈ ಅನುಮಾನಗಳು ಶುರುವಾದ್ಮೇಲೆ ಸುಮ್ನೆ ಕೂರಕ್ಕಾಗುತ್ತಾ? ಎಷ್ಟೇ ಭಯ ಇದ್ರೂ ಸತ್ಯವನ್ನ ತಿಳಿಯಲೇಬೇಕು ಎಂಬ ಹಂಬಲ ಸರಿತಾಳ್ನ ಮುಂದಕ್ಕೆ ನೂಕುತ್ತೆ. ಅತ್ತೆ ಮನೆಯಲ್ಲೂ ಇಲ್ಲದ ಸಮಯವನ್ನ ಕಾದು ಬಹಳ ಎಚ್ಚರಿಕೆಯಿಂದ ಆ ನಿಷೇಧಿತ ಕೋಣೆಯ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಬಾಗಿಲನ್ನ ಮೆಲ್ಲನೆ ತಳ್ಳಿ ಆ ಕತ್ತಲು ತುಂಬಿದ ಕೋಣೆಯೊಳಗೆ ನುಸುಳುತ್ತಾಳೆ. ಪ್ರತಿಯೊಂದು ಕ್ಷಣವೂ ಎದೆಯ ಬಡಿತವನ್ನ ಹೆಚ್ಚಿಸುವಂಥ ಟೈಮ್ ಅದು. ಅಲ್ಲಿ ಭದ್ರವಾಗಿ ಮುಚ್ಚಿಟ್ಟಿದ್ದ ವಸ್ತುಗಳ ನಡುವೆ ಅವಳಿಗೆ ಸಿಕ್ಕಿದ್ದು ಒಂದು ಹಳೆಯ ಡೈರಿ. ಆ ಮುಚ್ಚಿದ ಕೋಣೆಯೊಳಗೆ ಅಷ್ಟು ಭದ್ರವಾಗಿ ಕಾಯ್ದಿಟ್ಟಿದ್ದ ಆ ಡೈರಿಯಲ್ಲಿ ಎಂಥ ರಹಸ್ಯಗಳಿರ್ಬೋದು ಅಂತ ಯೋಚನೆ ಮಾಡಿದ್ರೇನೆ ಮೈ ಜುಮ್ಮನುತ್ತೆ ಅಲ್ವಾ? ನಡುಗುವ ಕೈಗಳಿಂದ ಆ ಡೈರಿಯನ್ನ ತೆರೆದಾಗ ಕಾದಿದ್ದು ಅಕ್ಷರಶಃ ಒಂದು ಆಘಾತ. ಅದರಲ್ಲಿ ಬರೆದಿದ್ದ ವಿಷಯ ರವಿಯ ಮೊದಲ ಮದುವೆ. ಹೌದು, ರವಿ ತಾನು ಅವಿವಾಹಿತ ಅಂತ ಹೇಳಿಯೇ ಬಹಳ ಒಳ್ಳೆಯವನ ತರಹ ನಟಿಸಿ ಸರಿತಾಳನ್ನ ಮದುವೆಯಾಗಿದ್ದ. ಆ ಪುಟಗಳನ್ನ ಓದ್ತಿದ್ದಂತೆ ಇಡೀ ಪ್ರಪಂಚವೇ ಬುಡಮೇಲಾದಂತೆ ಭಾಸವಾಗುತ್ತೆ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಗಂಡನೇ ಇಷ್ಟು ದೊಡ್ಡ ಭಯಾನಕ ಸುಳ್ಳು ಹೇಳಿದ್ದಾನಲ್ಲ ಅನ್ನೋ ವಾಸ್ತವ ಎದೆಯಲ್ಲಿ ಸಿಡಿಲು ಬಡದಂತೆ ಮಾಡುತ್ತೆ. ಈ ವಿಚಾರ ಇಡೀ ಸಮಸ್ಯೆಯನ್ನ ಮತ್ತಷ್ಟು ಕಾಂಪ್ಲಿಕೇಟ್ ಮಾಡುತ್ತೆ. ಯಾಕೆಂದ್ರೆ ಆ ರಹಸ್ಯ ಬಳೆ ಬಹುಶಃ ರವಿಯ ಮೊದಲ ಹೆಂಡತಿಯದ್ದೇ ಇರಬೇಕು ಅನ್ನೋ ತೀರ್ಮಾನಕ್ಕೆ ಅವಳು ಬರ್ತಾಳೆ. ಹೀಗೆ ಕೋಣೆಯಲ್ಲಿ ಕಣ್ಣೀರು ಹಾಕ್ತಾ ನಿಂತಿರುವಾಗ್ಲೇ ಮನೆಯ ಬಾಗ್ಲು ತೆರೆದ ಸದ್ದು ಕೇಳಿಸ್ದೆ. ಅತ್ತೆ ದಿಢೀರನೆ ವಾಪಸ್ ಬಂದಿದ್ರು. ಗಾಬರಿಯಿಂದ ಏನ್ ಮಾಡ್ಬೇಕು ಅಂತ ತೋಚದ ಸರಿತಾ ತಕ್ಷಣವೇ ಅಲ್ಲಿಯೇ ಇದ್ದ ಕಪಾಟನ ಹಿಂದೆ ಅಡಿಗೆಕೊಳ್ತಾಳೆ. ಉಸಿರು ಬಿಗಿ ಹಿಡಿದು ನಡುಗುತ್ತಾ ನಿಂತಿದ್ದಾಗ ಅತ್ತೆ ಫೋನಿನಲ್ಲಿ ಯಾರಿಗೋ ಹೇಳ್ತಿದ್ದ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ದೆ. ಅವ್ರು ಹೇಳ್ತಿದ್ರು, 1 ವಾರ ತಾಳ್ಮೆಯಿಂದ ಇರು, ಸರಿತಾಳಿಗೆ ಅನುಮಾನ ಬರದಂತೆ ನಾನೇ ನಿನ್ನನ್ನ ಅಲ್ಲಿಗೆ ಕಳಿಸ್ತೀನಿ. ಈ ಮಾತುಗಳು ಎದೆಯಲ್ಲಿ ಭಯದ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ. ಆ ಮನೆಯಲ್ಲಿ ನಡೆಯುತ್ತಿರುವ ಸಂಚು ಎಷ್ಟು ಆಳವಾಗಿದೆ ಮತ್ತು ಎಷ್ಟು ವ್ಯವಸ್ಥಿತವಾಗಿ ಮೋಸದ ಬಲೆಯಲ್ಲಿ ಸಿಲುಕಿಸಿದ್ದಾರೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ.
ಆ ಭಯಾನಕ ರಾತ್ರಿ ಸರಿಯಾಗಿ 3 ಗಂಟೆಗೆ ಸರಿತಾ ದಿಢೀರೆನೆ ಎಚ್ಚರಿಗೊಳ್ತಾಳೆ. ಪ್ರತಿದಿನದಂತೆ ಇಂದೂ ಕೂಡ ಅದೇ ವಿಚಿತ್ರ ಶಬ್ದ ಹಿತ್ತಲಿನಿಂದ ಕೇಳಿಬರ್ತಿತ್ತು. ಆದ್ರೆ ಈ ಬಾರಿ ಪಕ್ಕದಲ್ಲಿ ಮಲಗಿದ್ದ ಅವಳ ಗಂಡ ರವಿ ಇರ್ಲಿಂಗ. ಹಾಸಿಗೆ ಖಾಲಿ ಇತ್ತು. ರಾತ್ರಿ 3 ಗಂಟೆಗೆ ರವಿ ಎಲ್ಲಿಗೆ ಹೋದ? ಆ ಕತ್ತಲಲ್ಲಿ ಹಿತ್ತಲಲ್ಲಿ ಅವನು ಯಾರ ಜೊತೆ ಇದ್ದಾನೆ? ಈ ಬಾರಿ ಮಾತ್ರ ಸರಿತಾ ಭಯಪಟ್ಟು ಸುಮ್ಮನೆ ಮಲಗಿಲ್ಲ. ತನ್ನ ಭಯವನ್ನ ಮೀರಿ ನಿಂತು ಧೈರ್ಯ ಮಾಡಿ ಆ ಹಿತ್ತಲಿನ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಈ ಒಂದು ನಿರ್ಧಾರ ಅಲ್ಲೇವರೆಗೂ ಆ ಮನೆಯಲ್ಲಿದ್ದ ಎಲ್ಲ ಮುಖವಾಡಗಳನ್ನ ಕಳಚಿ ಹಾಕೋ ಸಮಯವಾಗಿತ್ತು. ಆ ಕತ್ತಲಲ್ಲಿ ಹಿತ್ತಲಿನಲ್ಲಿ ತನ್ನ ಗಂಡ ಅಪರಿಚಿತ ಮಹಿಳೆಯೊಬ್ಬಳಿಗೆ ಊಟ ಬಡಿಸುತ್ತಿರೋದನ್ನ ಕಂಡು ಸರಿತಾ ಗಾಬರಿಯಿಂದ ಕಿರುಚುತ್ತಾಳೆ. ಆಕೆಯ ಕೂಗು ಕೇಳಿ ಅತ್ತೆ ಓಡಿ ಬರ್ತಾರೆ. ಡೈರಿಯಲ್ಲಿ ಓದಿದ್ದ ವಿಷಯದಿಂದಾಗಿ ಸರಿತಾ ಆ ಮಹಿಳೆ ರವಿಯ ಮೊದಲ ಹೆಂಡತಿ ಇರ್ಬೋದು, ಅವಳನ್ನೇ ಈ ಮನೆಯಲ್ಲಿ ಅಡಗಿಸುತ್ತಿರ್ಬೋದು ಅಂತ ಭಯಪಟ್ಟಿದ್ಲು. ಆದ್ರೆ ಅಸಲಿ ಸತ್ಯ ಏನಪ್ಪಾ ಅಂದ್ರೆ ಆ ಮಹಿಳೆ ಬೇರಾರೂ ಅಲ್ಲ, ರವಿಯ ಸ್ವಂತ ಅಕ್ಕ. ಆಕೆ ಮಾನಸಿಕವಾಗಿ ತೀವ್ರ ಅಸ್ವಸ್ಥಳಾಗಿದ್ಲು. ಸಮಾಜದ ಕಳಂಕಕ್ಕೆ ಹೆದ್ರಿ ಅಕ್ಕಪಕ್ಕದೋರಿಗೆ ತಿಳಿದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅತ್ತೆ ಆಕೆಯನ್ನ ಯಾರಿಗೂ ತಿಳಿಯದಂತೆ ಮನೆಯಲ್ಲೇ ರಹಸ್ಯವಾಗಿ ಪ್ರಾಣಿಯಂತೆ ಕೂಡಿ ಹಾಕಿದ್ರು. ನಾವು ನೋಡುವ ದೃಷ್ಟಿಕೋನ ಮತ್ತು ವಾಸ್ತವದ ನಡುವೆ ಎಷ್ಟು ಕರಾಳವಾದ ಅಂತರ ಇರುತ್ತೆ ಅನ್ನೋದನ್ನ ಈ ಘಟನೆ ಎತ್ತಿ ತೋರಿಸುತ್ತೆ. ಆದರೆ ಟ್ವಿಸ್ಟ್ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲೊಂದು ಅತ್ಯಂತ ಆಘಾತಕಾರಿ ಸತ್ಯ ಹೊರಬರುತ್ತೆ. ಸರಿತಾಳಿಗೆ ಆ ಕೋಣೆಯಲ್ಲಿ ಸಿಕ್ಕ ಆ ಹಳೆಯ ಡೈರಿ ರವಿಯದ್ದಾಗಿರ್ಲಿಲ್ಲ. ಅದು ಅದೇ ಮಾನಸಿಕ ಅಸ್ವಸ್ಥೆಯಾಗಿದ್ದ ರವಿಯ ಅಕ್ಕನೇ ಅವಳ ಸ್ಥಿತಿ ಹದಗೆಡುವ ಮುನ್ನ ಬರೆದಿದ್ದ ಡೈರಿಯಾಗಿತ್ತು. ಅವಳು ತನ್ನ ಮನೆಯ, ಮುಖ್ಯವಾಗಿ ತನ್ನ ತಾಯಿಯ ಅಂದ್ರೆ ಸರಿತಾಳ ಅತ್ತೆಯ ಕರಾಳ ರಹಸ್ಯಗಳನ್ನ, ಆ ಮನೆಯಲ್ಲಿ ನಡೆದಿದ್ದ ಮೋಸಗಳನ್ನ ಆ ಪುಟಗಳಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ಲು. ಇದು ಇಡೀ ಕಥೆಯ ಸಂಪೂರ್ಣ ಸ್ವರೂಪವನ್ನೇ ಬದಲಾಯಿಸುವಂಥ, ರಕ್ತ ಹೆಪ್ಪುಗಟ್ಟಿಸುವಂಥ ಅಂತಿಮ ತಿರುವು. ಆ ಡೈರಿ ಕೇವಲ ಒಂದು ಪುಸ್ತಕವಾಗಿರಲಿಲ್ಲ, ಅದೊಂದು ಸ್ಫೋಟಕ ಸತ್ಯಗಳ ಆಗಾರವಾಗಿತ್ತು. ಹಾಗಾದ್ರೆ ಆ ಡೈರಿಯ ಪುಟಗಳಲ್ಲಿ ಅತ್ತಿಯ ಬಗೆಗಿನ ಎಂಥ ಕರಾಳ ಸತ್ಯಗಳು ಅಡಗಿರ್ಬೋದು? ಅಕ್ಕನಿಗೆ ಈ ಸ್ಥಿತಿ ಬರೋಕೆ ನಿಜವಾದ ಕಾರಣ ಆ ಅತ್ತಿಯಾಗಿರ್ಬೋದಾ? ಅಚಾನಕ್ಕಾಗಿ ಸಿಕ್ಕ ಈ ಸತ್ಯಗಳು ಹೊಸ ಸಂಸಾರವನ್ನ ಉಳಿಸ್ತಾ ಅಥವಾ ಇಡೀ ಕುಟುಂಬವನ್ನೇ ಬೇರೆ ಸಹಿತ ನಾಶ ಮಾಡುತ್ತಾ? ಆ ಮುಚ್ಚಿಟ್ಟ ಭಯಾನಕ ರಹಸ್ಯಗಳು ಮುಂದೇನು ಮಾಡ್ತವೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ನಿರುತ್ತರವಾದ ಪ್ರಶ್ನೆಯಾಗಿ ಉಳಿಯುತ್ತೆ. ಒಮ್ಮೆ ಆ ಡೈರಿಯ ಉಳಿದ ಪುಟಗಳು ತೆರೆದುಕೊಂಡ್ರೆ ಆ ಮನೆಯ ಯಾವ ಗೋಡೆಗಳೂ ನಿಲ್ಲಲಾರವು.